ಈಗ ಕಡಲೆ ಇರಲಿ, ಹಲಸಂಡೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ತಮಿಳುನಾಡಲ್ಲಿ ಮೋದಿ ಚುನಾವಣಾ ರಣಕಹಳೆ. ಕೇರಳದಲ್ಲಿ ಗೆದ್ದೇ ಗೆಲ್ತೀವಿ ಎಂದ ಪ್ರಧಾನಿ ಮೋದಿ. ಬೂತ್ ಮಟ್ಟದ ಅಧಿಕಾರಿಗಳಿಗೆ ಚುನಾವಣಾ ಆಯೋಗ ವಾರ್ನಿಂಗ್. ಈ ಸುದ್ದಿಗಳನ್ನು ನೋಡೋಣ ದೇಶ ವಿದೇಶ ನ್ಯೂಸ್ ಟಾಪ್ 9ನಲ್ಲಿ. ತಮಿಳುನಾಡಿನಲ್ಲಿ ಚುನಾವಣಾ ರ್ಯಾಲಿಗೆ ಚಾಲನೆ ನೀಡಿರುವ ಪ್ರಧಾನಿ ಮೋದಿ ಡಿಎಂಕೆ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ. ಚೆನ್ನೈ ಬಳಿಯ ಮಧುರಾಂತಕಂನಲ್ಲಿ ನಡೆದ ಎನ್ಡಿಎ ಮೊದಲ ರಾಜಕೀಯ ರ್ಯಾಲಿಯನ್ನು ಉದ್ದೇಶಿಸಿ ಮಾತನಾಡಿದ ಮೋದಿ, ಡಿಎಂಕೆ ಸರ್ಕಾರ ಭ್ರಷ್ಟಾಚಾರ, ಮಾಫಿಯಾ ಮತ್ತು ಅಪರಾಧಕ್ಕೆ ಉತ್ತೇಜಿಸುತ್ತದೆ ಎಂದರು. ಅಲ್ಲದೆ ಡಿಎಂಕೆ ಕೇವಲ ಒಂದು ಕುಟುಂಬಕ್ಕಾಗಿ ಕೆಲಸ ಮಾಡ್ತಾ ಇದೆ ಅಂತ ವಾಗ್ದಾಳಿ ನಡೆಸಿದ್ರು. ಶಬರಿಮಲೆ ಚಿನ್ನ ಕದ್ದ ಅಪರಾಧಿಗಳನ್ನ ಜೈಲಿಗಟ್ಟುತ್ತೇವೆ ಅಂತ ಕೇರಳದ ಜನತೆಗೆ ಪ್ರಧಾನಿ ಮೋದಿ ಗ್ಯಾರಂಟಿ ನೀಡಿದ್ದಾರೆ. ಕೇರಳದ ತಿರುವನಂತಪುರಂನಲ್ಲಿ ನಿನ್ನೆ ಹೊಸ ರೈಲು ಸೇವೆಗಳು, ವಿವಿಧ ಅಭಿವೃದ್ಧಿ ಯೋಜನೆಗಳಿಗೆ ಚಾಲನೆ ನೀಡಿದ್ರು. ಬಳಿಕ ಮಾತನಾಡಿದ ಪ್ರಧಾನಿ, ಮುಂದಿನ ಚುನಾವಣೆಯಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬಂದರೆ ಶಬರಿಮಲೆ ಚಿನ್ನ ಕದ್ದವರಿಗೆ ತಕ್ಕ ಶಾಸ್ತಿ ಮಾಡ್ತೇವೆ. ಇದು ಮೋದಿಯವರ ಗ್ಯಾರಂಟಿ ಅಂತ ಹೇಳಿದ್ರು. ಮತದಾರರ ಪಟ್ಟಿ ಪರಿಷ್ಕರಣೆ ಪ್ರಕ್ರಿಯೆಯಲ್ಲಿ ಸರಿಯಾಗಿ ಕಾರ್ಯನಿರ್ವಹಿಸಬೇಕು ಅಂತ ಬೂತ್ ಮಟ್ಟದ ಅಧಿಕಾರಿಗಳಿಗೆ ಚುನಾವಣಾ ಆಯೋಗ ಕಟ್ಟುನಿಟ್ಟಿನ ಸೂಚನೆ ಕೊಟ್ಟಿದೆ. ಯಾವುದೇ ನಿರ್ಲಕ್ಷ್ಯ, ದುರ್ನಡತೆ, ಕರ್ತವ್ಯ ಲೋಪ ಎಸಗಿದ್ರೆ ಕಾನೂನಿನಂತೆ ಕಠಿಣ ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ಎಚ್ಚರಿಕೆ ನೀಡಲಾಗಿದೆ. ಜೊತೆಗೆ ಮತದಾರರ ಪಟ್ಟಿಯನ್ನ ಯಾವುದೇ ಲೋಪವಾಗದಂತೆ ಪರಿಷ್ಕರಿಸಬೇಕು ಅಂತ ಸೂಚನೆ ಹೊರಡಿಸಿದೆ. 2024ರಲ್ಲಿ ಬಾಂಗ್ಲಾದೇಶ ತೊರೆದ ನಂತರ ಶೇಖ್ ಹಸೀನಾ ಮೊದಲ ಬಾರಿಗೆ ಸಾರ್ವಜನಿಕವಾಗಿ ಮಾತನಾಡಿದ್ದಾರೆ. ದೆಹಲಿಯ ಫಾರಿನ್ ಕರೆಸ್ಪಾಂಡೆನ್ಸ್ ಕ್ಲಬ್ ಆಫ್ ಸೌತ್ ಏಷ್ಯಾದಲ್ಲಿ ನಡೆದ ಬಾಂಗ್ಲಾದೇಶದಲ್ಲಿ ಪ್ರಜಾಪ್ರಭುತ್ವ ಉಳಿಸಿ ಕಾರ್ಯಕ್ರಮದಲ್ಲಿ ಹಸೀನಾ ಭಾಗಿಯಾಗಿದ್ರು. ಯೂನಸ್ ರನ್ನ ಕೊಲೆಗಡುಕ, ಫ್ಯಾಸಿಸ್ಟ್, ಮನಿ ಲ್ಯಾಂಡರರ್, ಅಧಿಕಾರ ದಾಹಿ, ದೇಶದ್ರೋಹಿ ಅಂತ ಕಟುವಾಗಿ ಟೀಕಿಸಿದ್ದಾರೆ. ಅಲ್ಲದೆ ಬಾಂಗ್ಲಾದ ಸಾರ್ವಭೌಮತ್ವ ಮತ್ತು ಸಂವಿಧಾನವನ್ನ ರಕ್ಷಿಸುವುದಕ್ಕೆ ಯೂನಸ್ ಆಡಳಿತವನ್ನ ಕಿತ್ತೊಗೆಯುವಂತೆ ಬೆಂಬಲಿಗರಿಗೆ ಕರೆ ನೀಡಿದ್ದಾರೆ. ದೇಶದಾದ್ಯಂತ ಇವತ್ತಿನಿಂದ 4 ದಿನ ಬ್ಯಾಂಕ್ಗಳು ಬಂದ್ ಆಗಿರಲಿವೆ. ಇವತ್ತು 4ನೇ ಶನಿವಾರ, ನಾಳೆ ಭಾನುವಾರ ಹಾಗೂ ನಾಡಿದ್ದು ಗಣರಾಜ್ಯೋತ್ಸವ ಹಿನ್ನೆಲೆ ಸರ್ಕಾರಿ ಬ್ಯಾಂಕ್ಗಳಿಗೆ ರಜೆ ಇರಲಿದೆ. ಆದರೆ ಜನವರಿ 27ರಂದು ದೇಶದಾದ್ಯಂತ ಬ್ಯಾಂಕ್ ನೌಕರರಿಂದ ಮುಷ್ಕರಕ್ಕೆ ಕರೆ ನೀಡಲಾಗಿದೆ. ವಾರಕ್ಕೆ 5 ದಿನ ಕೆಲಸ ನಿಯಮ ಜಾರಿಗೆ ಆಗ್ರಹಿಸಿ ಮುಷ್ಕರಕ್ಕೆ ಕರೆ ನೀಡಲಾಗಿದೆ. ಎರಡನೇ ಪಂದ್ಯದಲ್ಲಿ ಕಿವೀಸ್ ಕಿವಿ ಹಿಂಡಿದ ಭಾರತ. ಸೂರ್ಯ, ಇಶಾನ್ ಅಬ್ಬರದ ಬ್ಯಾಟಿಂಗ್ಗೆ ಮಂಕಾದ ನ್ಯೂಜಿಲೆಂಡ್. ಕಿಂಗ್ ಕೊಹ್ಲಿ ನ್ಯೂ ಲುಕ್ಗೆ ಫ್ಯಾನ್ಸ್ ಫಿದಾ. 98ನೇ ಆಸ್ಕರ್ನಲ್ಲಿ ಭಾರತದ ಸಿನಿಮಾಗಳಿಗಿಲ್ಲ ಸ್ಥಾನ. ಈ ಸುದ್ದಿಗಳನ್ನು ನೋಡೋಣ ಎಂಟರ್ಟೈನ್ಮೆಂಟ್ ನ್ಯೂಸ್ ಟಾಪ್ 9ನಲ್ಲಿ. ನ್ಯೂಜಿಲೆಂಡ್ ವಿರುದ್ಧ ಎರಡನೇ ಟಿ20 ಪಂದ್ಯದಲ್ಲಿ ಭಾರತ ತಂಡವು ಭರ್ಜರಿ ಗೆಲುವು ಸಾಧಿಸಿದೆ. ಛತ್ತೀಸ್ಗಢದ ರಾಯಪುರದಲ್ಲಿ ನಡೆದ ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದ ನ್ಯೂಜಿಲೆಂಡ್ 6 ವಿಕೆಟ್ ನಷ್ಟಕ್ಕೆ 208 ರನ್ ಗಳಿಸಿತ್ತು. ರಚಿನ್ ರವೀಂದ್ರ 44 ರನ್ ಹಾಗೂ ನಾಯಕ ಮಿಚೆಲ್ ಸ್ಯಾಂಟ್ನರ್ 46 ರನ್ ಗಳಿಸಿ ಅಬ್ಬರಿಸಿದ್ರು. ಇನ್ನು ಭಾರತದ ಪರ ಕುಲ್ದೀಪ್ ಯಾದವ್ 2 ವಿಕೆಟ್ ಪಡೆದ್ರು. ನ್ಯೂಜಿಲೆಂಡ್ ನೀಡಿದ 209 ರನ್ಗಳ ಗುರಿಯನ್ನ ಭಾರತ ತಂಡವು ತಲುಪಿತ್ತು. 15.2 ಓವರ್ಗಳಲ್ಲಿ 3 ವಿಕೆಟ್ ನಷ್ಟಕ್ಕೆ ಗೆಲುವಿನ ನಗೆ ಬೀರಿತ್ತು. ಭಾರತದ ಪರ ಕ್ಯಾಪ್ಟನ್ ಸೂರ್ಯಕುಮಾರ್ ಯಾದವ್, ಅಜೇಯ 82 ರನ್ ಗಳಿಸಿದ್ರೆ ಇಶಾನ್ ಕಿಶನ್ 76 ರನ್ ಸಿಡಿಸಿ ಅಬ್ಬರಿಸಿದ್ರು. ಇನ್ನು ಶಿವಂ ದುಬೆ, ಅಜೇಯ 36 ರನ್ ಗಳಿಸಿದ್ರು. ಆದರೆ ಆರಂಭಿಕರಾದ ಅಭಿಷೇಕ್ ಶರ್ಮಾ, ಸಂಜು ಸ್ಯಾಮ್ಸನ್ ನಿರಾಸೆ ಮೂಡಿಸಿದ್ರು. ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಐಪಿಎಲ್ ಪಂದ್ಯ ಆಯೋಜಿಸುವ ವಿಚಾರಕ್ಕೆ ಗೃಹ ಇಲಾಖೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಆರ್ಸಿಬಿ ಮ್ಯಾನೇಜ್ಮೆಂಟ್ನ ಗೊಂದಲ ಮುಗಿದಿಲ್ಲ. ಬೆಂಗಳೂರಿನಲ್ಲಿ ಪಂದ್ಯ ನಡೆಸುವುದಕ್ಕೆ ಆರ್ಸಿಬಿ ಮ್ಯಾನೇಜ್ಮೆಂಟ್ ಕೆಎಸ್ಸಿಎ ಎದುರು ಕೆಲ ಷರತ್ತು ಹಾಕಿದೆ ಎನ್ನಲಾಗಿದೆ. ಕಾಲ್ತುಳಿತ ಪ್ರಕರಣದಲ್ಲಿ ಆರ್ಸಿಬಿಗೆ ಜನದಟ್ಟಣೆ ನಿಯಂತ್ರಣ ವಿಧೇಯಕ ಬಿಲ್ ಸಂಕಷ್ಟ ತಂದಿದೆ. ದುರಂತಗಳಿಗೆ ಆಯೋಜಕರೇ ಹೊಣೆ ಅಂತ ಬಿಲ್ನಲ್ಲಿದೆ. ಇದಕ್ಕೆ ಕನಿಷ್ಠ 10 ವರ್ಷ ಶಿಕ್ಷೆಯಾಗುವ ಅವಕಾಶ ಇದೆ. ಹೀಗಾಗಿ ಈಗ ಇರುವ ಕಾಲ್ತುಳಿತ ಕೇಸ್ ಕ್ಲಿಯರ್ ಮಾಡಿಸುವಂತೆ ಆರ್ಸಿಬಿ ಮ್ಯಾನೇಜ್ಮೆಂಟ್ ಕೆಎಸ್ಸಿಎಗೆ ಒತ್ತಡ ಹಾಕಿದೆ ಎನ್ನಲಾಗಿದೆ. ಕಾಲ್ತುಳಿತ ಪ್ರಕರಣದಲ್ಲಿ ಈಗಾಗಲೇ ಆರ್ಸಿಬಿ ಮ್ಯಾನೇಜ್ಮೆಂಟ್ನ ರಾಜೇಶ್ ಮೆನನ್ ಮತ್ತು ಇತರರು ಬೇಲ್ ಮೇಲೆ ಇದ್ದಾರೆ. ಈ ಪ್ರಕರಣವನ್ನ ಕ್ಲಿಯರ್ ಮಾಡುವಂತೆ ಸರ್ಕಾರಕ್ಕೆ ತಿಳಿಸೋದಕ್ಕೆ ಆರ್ಸಿಬಿ ಕೆಎಸ್ಸಿಎಗೆ ಹೇಳಿದೆ ಎನ್ನಲಾಗಿದೆ. ಆದರೆ ಆರ್ಸಿಬಿ ನೇರವಾಗಿ ಸರ್ಕಾರದ ಜೊತೆಗೆ ಮಾತನಾಡಲಿ ಅಂತ ಕೆಎಸ್ಸಿಎ ಉತ್ತರಿಸಿದೆ ಅಂತ ಮೂಲಗಳು ತಿಳಿಸಿವೆ. ಫೀಲ್ಡ್ನಲ್ಲಿ ಶತಕಗಳ ಸರದಾರನಾಗಿ ಅಬ್ಬರಿಸ್ತಾ ಇರುವ ಕಿಂಗ್ ಕೊಹ್ಲಿ ಹೊಸ ಲುಕ್ನಲ್ಲಿ ಅಭಿಮಾನಿಗಳ ಮನ ಗೆದ್ದಿದ್ದಾರೆ. ಫಾರ್ಮಲ್ಸ್ನಲ್ಲಿ ಫೋಟೋ ಹಂಚಿಕೊಂಡಿರುವ ಕೊಹ್ಲಿಯನ್ನ ಕಂಡು ಅಭಿಮಾನಿಗಳು ಹ್ಯಾಂಡ್ಸಮ್ ಹಂಕ್ ಅಂತ ಕೊಂಡಾಡಿದ್ದಾರೆ. ವಾಹ್,
ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, ಎಸ್ ಎಸ್ MDH.